ಗುಡ್ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಪ್ರತಿದಿನ ನಮ್ಮ ಗುಡ್ ನ್ಯೂಸ್ ಕಾರ್ಯಕ್ರಮದಲ್ಲಿ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಹಾಗೆ ಹೊಸ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾನೆ ಬಂದಿದ್ದೀವಿ. ಹಾಗೆ ಇವತ್ತು ಮೊದಲನೇ ಸ್ಟೋರಿಯಾಗಿ ನಾನು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆಯಂತೆ. ಸೊ ಈ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮಹಿಳೆಯರಿಗಂತೂ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಇದು ಸಿಹಿ ಸುದ್ದಿನೇ. ಯಾಕಂದ್ರೆ ಕಷ್ಟ ಕಾಲದಲ್ಲಿ ನೆರವಿಗೆ ಬರೋದು ಗೋಲ್ಡ್ ಅಲ್ವಾ. ಸೊ ಹೀಗಾಗಿ ಭಾರಿ ಇಳಿಕೆ ಆಗಿದೆಯಂತೆ. ಏನಿದೆ ಪ್ರೈಸ್ ಸದ್ಯಕ್ಕೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಕಳೆದ ಒಂದು ವಾರದಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಇದರೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಎಂಸಿಎಕ್ಸ್ನಲ್ಲಿ ಚಿನ್ನದ ಬೆಲೆ 1,100 ರೂಪಾಯಿ ಹಾಗೆ ಬೆಳ್ಳಿಯ ಬೆಲೆ 1,500 ರೂಪಾಯಿಗಳಷ್ಟು ಕಡಿಮೆಯಾಗಿದೆ. ಇನ್ನು ಇದರೊಂದಿಗೆ ಪ್ರತಿ 10 ಗ್ರಾಂ ಚಿನ್ನ 60,200 ರೂಪಾಯಿಗೆ ತಲುಪಿದೆ. ಅದೇ ಸಮಯದಲ್ಲಿ ಬೆಳ್ಳಿಯ ಬೆಲೆ ಕೆಜಿಗೆ 75,500 ರೂಪಾಯಿಗೆ ತಲುಪಿದೆ. ಇನ್ನು ತಜ್ಞರ ಪ್ರಕಾರ ಒಂದು ವಾರದ ಹಿಂದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ದಾಖಲೆಯ ಗರಿಷ್ಠ ಮಟ್ಟವನ್ನ ತಲುಪಿದ್ವು. ಆದರೆ ಜಾಗತಿಕ ಆರ್ಥಿಕ ಹಿಂಜರಿತ, ಹಣದುಬ್ಬರ ಹಾಗೆ ಡಾಲರ್ ಸೂಚ್ಯಾಂಕ ಇವೆರಡರ ಬೇಡಿಕೆಯ ಮೇಲೆ ಪ್ರಭಾವ ಬೀರಿದೆ ಈಗ. ಸೊ ಇದರಿಂದಾಗಿ ಬೇಡಿಕೆ ಕಡಿಮೆಯಾದ ಕಾರಣ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇನ್ನು ಬೆಲೆಗಳಲ್ಲಿನ ಈ ಹಂತದ ಕಡಿತವು ತಾತ್ಕಾಲಿಕವಾಗಿದೆ. ಹಾಗೆ ಶೀಘ್ರದಲ್ಲೇ ಅವುಗಳ ಬೆಲೆಗಳು ಮತ್ತೆ ಏರಿಕೆ ಆಗುತ್ತೆ. ಇನ್ನು ಈಗಿರುವಾಗ ಚಿನ್ನ ಬೆಳ್ಳಿ ಖರೀದಿಸುವ ಯೋಜನೆ ಏನಾದರೂ ನಿಮಗಿದ್ರೆ ಇದೇ ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತವಾಗಿದೆ ಅಂತ ಬುಲಿಯನ್ ವ್ಯಾಪಾರಿಗಳು ಕೂಡ ಹೇಳ್ತಾರೆ. ಇನ್ನು ಇದರಿಂದ ದೇಶೀಯ ಮಾರುಕಟ್ಟೆ ಮೇಲೂ ಕೂಡ ಪರಿಣಾಮ ಬೀರಿದೆ. ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ $50 ಕುಸಿದಿದ್ದು ಪ್ರತಿ ಔನ್ಸ್ಗೆ $2,010 ಕಡಿಮೆ ಬೆಲೆಗೆ ವಹಿವಾಟನ್ನ ನಡೆಸ್ತಿದೆ. ಇನ್ನು ಬೆಳ್ಳಿಯ ಬೆಲೆ ಕೂಡ $2 ಕುಸಿತ ಕಂಡಿದೆ. ಅದನ್ನ ಔನ್ಸ್ಗೆ 25.35 ಖರೀದಿಸಿ ಮಾರಾಟ ಕೂಡ ಮಾಡಲಾಗ್ತಾ ಇದೆ. ನೋಡಿದ್ರಲ್ಲ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಇಳಿಕೆ ಆಗಿದೆ ಅಂತ. ಸೊ ನೀವೇನಾದ್ರೂ ಬೈ ಮಾಡಬೇಕು ಅನ್ನೋ ಪ್ಲಾನ್ಸ್ ಏನಾದ್ರೂ ಇಟ್ಕೊಂಡಿದ್ರೆ ಕೂಡಲೇ ಹೋಗಿ ನೀವು ಖರೀದಿಯನ್ನ ಮಾಡಬಹುದು. ಈ ಮೊದಲನೇ ಸ್ಟೋರಿ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. HDFC ಬ್ಯಾಂಕ್ನ ಷೇರುದಾರರಿಗೆ ಭರ್ಜರಿ ಕೊಡುಗೆ ನೀಡಿದೆ. ಒಂದು ಭರ್ಜರಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಏನು ಆ ಅನೌನ್ಸ್ಮೆಂಟ್ ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಭಾರತದ ಖಾಸಗಿ ವಲಯದ ಅತಿ ದೊಡ್ಡ ಬ್ಯಾಂಕ್ ಅನ್ಸ್ಕೊಂಡಿರುವಂತಹ HDFC ಬ್ಯಾಂಕ್ ಏಪ್ರಿಲ್ 15ರಂದು ಪ್ರಕಟಿಸಿದ ಕೊನೆಯ ತ್ರೈಮಾಸಿಕ ಹಣಕಾಸು ವರದಿಯಲ್ಲಿ ಭರ್ಜರಿ ಆದಾಯದ ಘೋಷಣೆ ಮಾಡಿದೆ. ಹೌದು, 2022-23ರ ಹಣಕಾಸು ವರ್ಷದ ಕೊನೆಯ ತ್ರೈಮಾಸಿಕವಾದ ಜನವರಿಯಿಂದ ಮಾರ್ಚ್ ವರೆಗಿನ ಅವಧಿಯಲ್ಲಿ 12,047 ಕೋಟಿ ರೂಪಾಯಿ ನಿವ್ವಳ ಲಾಭ ಅಂದ್ರೆ ನೆಟ್ ಪ್ರಾಫಿಟ್ ಆಗಿದೆ ಅಂತ ವರದಿಯಲ್ಲಿ ತೋರಿಸಿದೆ. ಅಂದ್ರೆ ನಿವ್ವಳ ಲಾಭದಲ್ಲಿ 16.53% ಹೆಚ್ಚಳವಾಗಿದೆ. ಇನ್ನು ಬಡ್ಡಿಯಿಂದಲೇ ಬಂದ ಆದಾಯ ಅಂದ್ರೆ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಅಂತಾನೆ ಹೇಳಬಹುದು. ಸೊ 23,351.8 ಕೋಟಿ ರೂಪಾಯಿ ಆಗಿದೆ. ಇನ್ನು 2021-22ರ ಹಣಕಾಸು ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಬಡ್ಡಿ ಆದಾಯ 18,872.7 ಕೋಟಿ ರೂಪಾಯಿ ಅಂತ HDFC ಬ್ಯಾಂಕ್ ತೋರಿಸಿತ್ತು. ಇನ್ನು 2023ರ ಹಣಕಾಸು ವರ್ಷದಲ್ಲಿ ಈ ಆದಾಯದಲ್ಲಿ 23.7% ಹೆಚ್ಚಳ ಆಗಿದೆ. ಇನ್ನು BSE ಷೇರು ಮಾರುಕಟ್ಟೆಗೆ ಸಲ್ಲಿಸಿದಂತಹ ಫೈಲಿಂಗ್ನಲ್ಲಿ HDFC ಬ್ಯಾಂಕ್ ಈ ಮಾಹಿತಿ ಕೊಟ್ಟಿದೆ. ಹಾಗೆ ಈ ತ್ರೈಮಾಸಿಕ ಅವಧಿಯಲ್ಲಿ HDFC ಬ್ಯಾಂಕ್ನ ನಿವ್ವಳ ಆದಾಯ ಅಂದ್ರೆ ನೆಟ್ ಇನ್ಕಮ್ 32,083 ಕೋಟಿ ರೂಪಾಯಿನಷ್ಟಿದೆ.
ಇನ್ನು ಹಿಂದಿನ ವರ್ಷದ ಈ ಅವಧಿಯಲ್ಲಿ 26,509.8 ಕೋಟಿ ರೂಪಾಯಿ ನಿವ್ವಳ ಆದಾಯವನ್ನ ಗಳಿಸಿತ್ತು, ಅಂದ್ರೆ ನೆಟ್ ಪ್ರಾಫಿಟ್. ಇನ್ನು ಈ ಬಾರಿ ಅದು 21% ಹೆಚ್ಚಾಗಿದೆ. ಇನ್ನು HDFC ಬ್ಯಾಂಕ್ನ ಕಾರ್ಯಾಚರಣೆ ವೆಚ್ಚ ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ 13,462.1 ಕೋಟಿ ರೂಪಾಯಿ ಇದೆ. ಇನ್ನು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ಖರ್ಚಿನಲ್ಲಿ 32.6% ಹೆಚ್ಚಾಗಿದೆ. ನೋಡಿದ್ರಲ್ಲ, HDFC ಬ್ಯಾಂಕ್ನಿಂದ ಪ್ರತಿ ಶೇರಿಗೆ ಇದೀಗ 19 ರೂಪಾಯಿ ಲಾಭಾಂಶವನ್ನ ಘೋಷಣೆ ಮಾಡಿದೆ ಅಂತಾನೆ ಹೇಳಬಹುದು. ಸೊ ಇದು HDFC ಬ್ಯಾಂಕ್ದಾರರಿಗೆ, ಷೇರುದಾರರಿಗೆ ಬಂದಿರುವಂತಹ ಭರ್ಜರಿ ಆದಾಯ ಅಂತಾನೆ ಹೇಳ್ತೀನಿ. ಎಸ್ ವೀಕ್ಷಕರೇ, ಪ್ರತಿ ತಿಂಗಳು ನಮ್ಮ ಖಾತೆಗೆ ಒಂದಷ್ಟು ಹಣ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ಲ. ಅಬ್ಬಾ, ಕೇಳಕ್ಕೇನೆ ಇಷ್ಟು ಚೆನ್ನಾಗಿದೆ. ಸೊ ಕೇಳಕ್ಕಷ್ಟೇ ಅಲ್ಲ, ಬರುತ್ತೆ ಕೂಡ. ನಾನು ಹೇಳುವಂತಹ ಈ ಯೋಜನೆಗಳ ಮೇಲೆ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಖಂಡಿತ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಒಂದಷ್ಟು ಹಣ ಬಂದು ಬೀಳುತ್ತೆ. ಯಾವ ಯೋಜನೆಗಳು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಒಂದೊಂದೇ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಮೊದಲು ಯಾವ ಯೋಜನೆಗಳು ಪ್ರತಿ ತಿಂಗಳು ಹಣವನ್ನ ನೀಡುತ್ತೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ನಂಬರ್ 1, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದ್ರೆ NPS ಸರ್ಕಾರದ ಯೋಜನೆ ಆಗಿದೆ. ಇದು ಈ ನಿಧಿಯ ನಿರ್ವಹಣೆಯ ಜವಾಬ್ದಾರಿಯನ್ನ PFRDA ವಹಿಸಿಕೊಳ್ಳುತ್ತೆ. ಇನ್ನು ಇದಕ್ಕೆ ಸೇರುವಂತಹ ಮೂಲಕ ನೀವು ಪ್ರತಿ ತಿಂಗಳು ಹಣವನ್ನ ಪಡೆದುಕೊಳ್ಳಬಹುದು. ಯಾವ ರೀತಿ ಗೊತ್ತಾ? 60 ವರ್ಷ ದಾಟಿದ ನಂತರವೇ ನೀವು ಪ್ರತಿ ತಿಂಗಳು ಪಿಂಚಣಿಯನ್ನ ಪಡೆಯಬಹುದು. ಹೌದು, ನೀವು ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ಕೂಡ ಬೇಕಿದ್ರೆ ಪಡೆದುಕೊಳ್ಳಬಹುದು. ಇನ್ನು ಅಟಲ್ ಪಿಂಚಣಿ ಯೋಜನೆ ಕೂಡ ಇದೆ. ಇನ್ನೊಂದು, ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಈ ಯೋಜನೆಗೆ ಸೇರಿದವರು 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು ಪಿಂಚಣಿಯನ್ನ ಪಡೆದುಕೊಳ್ಳಬಹುದು. ಇನ್ನು 5,000 ರೂಪಾಯಿ ಪಿಂಚಣಿಯನ್ನ ಪಡೆಯಬಹುದು. ವಿಮಾ ಯೋಜನೆಗಳು ಕೂಡ ಇದೆ. ಅಂದ್ರೆ ವಿಮಾ ಕಂಪನಿಗಳು ಸಹ ಗ್ರಾಹಕರಿಗೆ ವಿವಿಧ ಪಿಂಚಣಿ ಯೋಜನೆಗಳನ್ನ ನೀಡ್ತಾ ಇದ್ದಾವೆ. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಇವುಗಳನ್ನ ಸೇರಿ ಪ್ರತಿ ತಿಂಗಳು ಹಣವನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಇನ್ನು ನೀವು ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಂದ್ಸಲ ಹಣವನ್ನ ಪಡೆದುಕೊಳ್ಳಬಹುದು. ಅಂದ್ರೆ ನಿವೃತ್ತಿಯ ನಂತರ ನೀವು ಹಣವನ್ನ ಪಡೆದುಕೊಳ್ಬೇಕು. ಎಲ್ಲರೂ ಅಲ್ಲ, 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ಇನ್ನು ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಕೂಡ ಇದೆ. ನೀವು ಅಂಚೆ ಕಚೇರಿಗೆ ಹೋಗಿ ಈ ಯೋಜನೆಗೆ ಸೇರಿದ್ರೆ ಪ್ರತಿ ತಿಂಗಳು ಹಣವನ್ನ ಪಡೆದುಕೊಳ್ಳಬಹುದು. ಈ ಯೋಜನೆಯ ಮುಕ್ತಾಯ ಅವಧಿ 5 ವರ್ಷಗಳು. ಇನ್ನು ನೀವು ಹೂಡಿಕೆ ಮಾಡುವ ಮೊತ್ತದ ಆಧಾರದ ಮೇಲೆ ನೀವು ಪಡೆಯುವಂತಹ ಆದಾಯ ಬದಲಾಗುತ್ತೆ. ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದ್ರ ತಕ್ಕಂಗೆ ಆದಾಯ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಪ್ರತಿ ತಿಂಗಳು. ಇನ್ನು ಹಿರಿಯ ನಾಗರಿಕರು ಕೂಡ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ಇದನ್ನ ಸೇರಿಕೊಂಡ್ರೆ ಪ್ರತಿ ತಿಂಗಳು ಮೊತ್ತವನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಅಂದ್ರೆ ಈ ಯೋಜನೆಯ ಅವಧಿಯು 5 ವರ್ಷಗಳು ಕೂಡ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಗಳು ಸಹ ವರ್ಷಾಶನ ಯೋಜನೆಗಳನ್ನ ಹೊಂದಿದೆ. ಇನ್ನು ಇವುಗಳನ್ನ ಸೇರುವ ಮೂಲಕ ನಿವೃತ್ತಿಯ ನಂತರ ನೀವು ಪ್ರತಿ ತಿಂಗಳು ಹಣವನ್ನ ಪಡೆದುಕೊಳ್ತೀರಾ. ಅಂದ್ರೆ ಹೆಚ್ಚಿನ ವರ್ಷಾಶನ ನೀಡುವ ಯೋಜನೆಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅಂತ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಯೂನಿಟ್ ಲಿಂಕ್ಡ್ ವಿಮಾ ಯೋಜನೆಗಳು ಕೂಡ ಇದೆ. ವಿಮೆ ಮತ್ತು ಹೂಡಿಕೆ ಎರಡನ್ನೂ ಬಯಸೋರಿಗೆ ಈ ಹೂಡಿಕೆ ಆಯ್ಕೆ ಸೂಕ್ತ. ತೆರಿಗೆ ಲಾಭವನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಸೊ ಇದರಿಂದ ನೀವು ಈ ಯೋಜನೆಗೆ ಸೇರ್ಕೊಳ್ಬಹುದು. ನಿವೃತ್ತಿಯ ನಂತರ ಜೀವನ ನಡೆಸೋದಕ್ಕೆ ಅಂದ್ರೆ ಮುಕ್ತ ಜೀವನವನ್ನ ನಡೆಸೋದಕ್ಕೆ ಬಯಸೋರು ಈ ಹೂಡಿಕೆ ಆಯ್ಕೆಗಳನ್ನ ಆರಿಸಿಕೊಳ್ಳಬಹುದು. ನೀವು ಹೂಡಿಕೆ ಮಾಡುವ ಮೊತ್ತವನ್ನ ಆಧರಿಸಿ ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನ ಗಳಿಸ್ತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತಷ್ಟೇ. ಸೊ ನೋಡಿದ್ರಲ್ಲ, ನಾನು ಹೇಳಿರುವಂತಹ ಈ ಯೋಜನೆಗಳ ಮೇಲೆ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣ ಬಂದು ಬೀಳುತ್ತೆ. ಸೊ ಈ ಸ್ಟೋರಿ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಸೊ ನಮ್ಮ ಕರ್ನಾಟಕದ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಟ್ಯಾಕ್ಸ್ ಸಂಗ್ರಹ ಮಾಡುವಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಮೊದಲು ಮಹಾರಾಷ್ಟ್ರ, ಹಾಗೆ ಸೆಕೆಂಡ್
ದಿಲ್ಲಿ ಅಂತಲೇ ಹೇಳಬಹುದು. ಸೊ ಹೆಚ್ಚು ನೇರ ತೆರಿಗೆ ಸಂಗ್ರಹಿಸಿದ ದೇಶದ ನಗರಗಳ ಪೈಕಿಯೂ ರಾಜ್ಯ ರಾಜಧಾನಿ ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಇನ್ನು ಆದಾಯ ತೆರಿಗೆ ಹಾಗೆ ಕಾರ್ಪೊರೇಟ್ ತೆರಿಗೆಯನ್ನ ಒಳಗೊಂಡಿರುವ ನೇರ ತೆರಿಗೆಯು ದೇಶದಲ್ಲಿ ಕಳೆದ ವರ್ಷ ಗಣನೀಯವಾಗಿ ಏರಿಕೆಯಾಗಿದೆ. ಇನ್ನು ಕಳೆದ ವರ್ಷ ಅಂದರೆ 2022-23ರಲ್ಲಿ ದೇಶದಲ್ಲಿ ಒಟ್ಟು 19.7 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹ ಆಗಿದೆ ಸ್ನೇಹಿತರೆ. ಇನ್ನು 2013-14ಕ್ಕೆ ಹೋಲಿಕೆ ಮಾಡಿದರೆ ಇದು ಶೇಕಡ 173ರಷ್ಟು ಹೆಚ್ಚಾಗಿದೆ. ಎಸ್ ನೋಡಿ, 13-14ರಿಂದ 22-23ರಷ್ಟರಲ್ಲಿ 173ರಷ್ಟು ಟ್ಯಾಕ್ಸ್ ಹೆಚ್ಚಾಗಿದೆ. ಇನ್ನು ಮರುಪಾವತಿಯ ನಂತರ ಕೇಂದ್ರ ಸರ್ಕಾರವು 16.61 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೇರ ತೆರಿಗೆಯನ್ನ ಸಂಗ್ರಹಿಸಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡ 17.63ರಷ್ಟು ಬೆಳವಣಿಗೆಯನ್ನ ದಾಖಲಿಸಿದೆ ಎಂದು ಕೇಂದ್ರ ಬಜೆಟ್ ಅಂದಾಜಿಗಿಂತ 2.41 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ನೇರ ತೆರಿಗೆ ಸಂಗ್ರಹಿಸಿದ್ರೆ ಪರಿಷ್ಕೃತ ಅಂದಾಜಿಗಿಂತ 11,000 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸಂಗ್ರಹಿಸಿದೆ. ಇನ್ನು ಕರ್ನಾಟಕದಲ್ಲಿ 1.7 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹ ಆಗಿದೆ. ಅಂದರೆ ಕರ್ನಾಟಕದಲ್ಲಿ 1.7 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹ ಆಗಿದ್ದು ಕರ್ನಾಟಕದ ನಂತರ ಸ್ಥಾನಗಳಲ್ಲಿ ನೆರೆಯ ತಮಿಳುನಾಡು ಹಾಗೆ ಗುಜರಾತ್ ರಾಜ್ಯಗಳಿವೆ. ಇನ್ನು ಮಹಾರಾಷ್ಟ್ರದಲ್ಲಿ 5.2 ಲಕ್ಷ ಕೋಟಿ ರೂಪಾಯಿ ಹಾಗೆ ದಿಲ್ಲಿಯಲ್ಲಿ 1.8 ಲಕ್ಷ ಕೋಟಿ, ಇನ್ನು ತಮಿಳುನಾಡಿನಲ್ಲಿ 0.9 ಲಕ್ಷ ಕೋಟಿ ರೂಪಾಯಿ, ಇನ್ನು ಗುಜರಾತ್ನಲ್ಲಿ 0.7 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹವಾಗಿದೆ. ಇನ್ನು ನೇರ ತೆರಿಗೆ ಸಂಗ್ರಹದಲ್ಲಿ ದಿಲ್ಲಿ ಮುಂಬೈ ಬಳಿಕ 3ನೇ ಸ್ಥಾನದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿದೆ. ಇನ್ನು ಮುಂಬೈನಲ್ಲಿ 4.95 ಲಕ್ಷ ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹವಾಗಿದ್ದರೆ ದಿಲ್ಲಿಯಲ್ಲಿ 2.04 ಲಕ್ಷ ಕೋಟಿ ರೂಪಾಯಿ ಹಾಗೆ ಬೆಂಗಳೂರಿನಲ್ಲಿ 2.04 ಲಕ್ಷ ಕೋಟಿ, ಚೆನ್ನೈನಲ್ಲಿ 1.05 ಲಕ್ಷ ಕೋಟಿ ರೂಪಾಯಿ ಹಾಗೆ ಹೈದರಾಬಾದ್ನಲ್ಲಿ 88,438 ಕೋಟಿ ರೂಪಾಯಿ ನೇರ ತೆರಿಗೆ ಸಂಗ್ರಹವಾಗಿದೆ. ಇನ್ನು ಇದಷ್ಟೇ ಅಲ್ಲ, ಈ ಮಾಹಿತಿ ಹೊರತಾಗೂ ವಿಮೆ ಕಂಪನಿಗಳಿಂದ 2,250 ಕೋಟಿ ರೂಪಾಯಿ ತೆರಿಗೆ ವಂಚನೆ ಕೂಡ ಆಗಿದೆ ವೀಕ್ಷಕರೇ. ಹೌದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನಲ್ಲಿ ಅಕ್ರಮವಾಗಿ ಕ್ಲೈಮ್ ಮಾಡಿಕೊಂಡ ವಿಮೆ ಕಂಪನಿಗಳ ವಿರುದ್ಧದ ತನಿಖೆಯನ್ನ ಜಿಎಸ್ಟಿ ಗುಪ್ತಚರ ನಿರ್ದೇಶನಾಲಯ ಅಂದರೆ ಡಿಜಿಜಿಐ ವಿಸ್ತರಿಸಿದೆ. ಇನ್ನು ವಿಮೆ ಕಂಪನಿಗಳು ಸುಮಾರು 2,250 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿದೆ ಅಂತ ಆರೋಪ ಕೂಡ ಮಾಡಲಾಗಿದೆ. ಇನ್ನು ತನಿಖೆಯನ್ನ ಮುಂದುವರಿಸಿರುವಂತಹ ಡಿಜಿಜಿಐ ಈಗ ದೇಶದ ಪ್ರಮುಖ ವಿಮಾ ಕಂಪನಿಗಳಿಗೆ ನೋಟಿಸ್ಗಳನ್ನು ಕೂಡ ನೀಡಿದೆ ಅಂತ ಈಗಾಗಲೇ ಎಕನಾಮಿಕ್ ಟೈಮ್ಸ್ ವರದಿ ಕೂಡ ಮಾಡಿದೆ. ಇನ್ನು ಬೆಂಗಳೂರು, ಮುಂಬೈ, ಗಾಜಿಯಾಬಾದ್ನಲ್ಲಿನ ಡಿಜಿಜಿಐ ಕಚೇರಿಗಳಿಂದ ನೋಟಿಸ್ಗಳು ಕೂಡ ರವಾನೆಯಾಗಿವೆ. ಯಾವುದೇ ಸೇವೆಯನ್ನ ನೀಡದೆ ನಕಲಿ ಇನ್ವಾಯ್ಸ್ಗಳನ್ನು ವಿಮೆ ಕಂಪನಿಗಳು ಸೃಷ್ಟಿಸಿ ವಂಚಿಸಿವೆ ಅನ್ನೋ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಇನ್ನು 120ಕ್ಕೂ ಅಧಿಕ ವಿಮೆ ಮಧ್ಯವರ್ತಿಗಳು ಹಾಗೆ ಸಂಗ್ರಾಹಕರ ವಿರುದ್ಧ ತನಿಖೆ ಕೂಡ ನಡೀತಾ ಇದೆಯಂತೆ. ಎಸ್, ನೋಡಿದ್ರಲ್ಲ, ತೆರಿಗೆ ಅಂದರೆ ನೇರ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಹಾಗೆ ಪಕ್ಕದ ರಾಜ್ಯಗಳು ಎಷ್ಟೆಷ್ಟು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿದ್ದಾವೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ್ರಿ ಅಂತ ನಾನು ಕೂಡ ಅನ್ಕೋತೀನಿ. ಸ್ನೇಹಿತರೆ, ಮಾರುಕಟ್ಟೆಗೆ ದಿನನಿತ್ಯ ಹೊಸ ಬೈಕ್ಗಳು, ಹೊಸ ಕಾರ್ಗಳು ಬರ್ತಾನೆ ಇರುತ್ತೆ. ಸೊ ನಾನೀಗ ಹೊಸ ಕಾರ್ನ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಫಸ್ಟ್ ಈ ಕಾರ್ನ ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಈ ಕಾರ್ ಅಂದರೆ ಆಕ್ಸಿಡೆಂಟ್ ಆದರೂ ಕೂಡ ಈ ಕಾರ್ಗೆ ಏನೂ ಆಗಲ್ವಂತೆ. ಕಾರ್ನೊಳಗೆ ಕೂತವ್ರಿಗೂ ಕೂಡ ಯಾವುದೇ ಭಯ ಇಲ್ಲ, ಅಷ್ಟು ಸೇಫ್ಟಿ ಇದೆಯಂತೆ ಈ ಕಾರ್. ಅರೆ ಯಾವುದಪ್ಪ ಹಾಗಿದ್ರೆ? ಎಸ್, ಹೇಳ್ತೀನಿ. ಟಾಟಾ ನೆಕ್ಸಾನ್ ಭಾರತದಲ್ಲಿ ಹೆಚ್ಚು ಮಾರಾಟವಾಗುವಂತಹ ಕಾಂಪ್ಯಾಕ್ಟ್ SUV ಆಗಿದೆ. ಇದು ಅನೇಕ ರೂಪಾಂತರಗಳು ಹಾಗೆ ಪವರ್ ಟ್ರೈನ್ ಆಯ್ಕೆಗಳಲ್ಲೂ ಕೂಡ ಅತ್ಯುತ್ತಮ ಆಗಿದೆ. ಇನ್ನು ನೆಕ್ಸಾನ್ ಮೂಲ ಮಾದರಿಯು ಹಲವಾರು ಸುರಕ್ಷತಾ ವೈಶಿಷ್ಟ್ಯಗಳೊಂದಿಗೆ ಬರ್ತಾ ಇದೆ. ಈ ವಿಭಾಗದ ಇತರೆ ವಾಹನಗಳಲ್ಲಿ ಇದೇ ರೀತಿಯ ವೈಶಿಷ್ಟ್ಯತೆಗಳು ಕೂಡ ಲಭ್ಯ ಇರೋದಿಲ್ಲ. ಇನ್ನು ಟಾಟಾ ನೆಕ್ಸಾನ್ ಕ್ರ್ಯಾಶ್ ಟೆಸ್ಟ್ನಲ್ಲಿ 5 ಸ್ಟಾರ್ ಸುರಕ್ಷತಾ ರೇಟಿಂಗ್ ಪಡೆದಿದೆ. ಎಸ್, ಟಾಟಾ ನೆಕ್ಸಾನ್ ಎಕ್ಸ್ ಶೋರೂಮ್ ಬೆಲೆ 7.80 ಲಕ್ಷ ಅಂದರೆ ಅಂದಾಜು ಒಂದು 8 ಲಕ್ಷದಿಂದ
14.5 ಲಕ್ಷದವರೆಗೂ ಕೂಡ ಲಭ್ಯ ಇದೆ. ಇನ್ನು ಡಾರ್ಕ್ ರೂಪಾಂತರದ ಬೆಲೆ 12.35 ಲಕ್ಷದಿಂದ ಪ್ರಾರಂಭ ಆಗುತ್ತೆ. ಇನ್ನು XE, XM, XMLE ಎಸ್, XM ಪ್ಲಸ್ ಹಾಗೆ XZ ರೂಪಾಂತರಗಳು ಸೇರಿದಂತೆ ಒಟ್ಟು 8 ಮಾದರಿಗಳಲ್ಲಿ ಈ ಕಾರನ್ನು ನೀವು ಖರೀದಿ ಮಾಡಬಹುದು. ಇನ್ನು ಟಾಟಾ ನೆಕ್ಸಾನ್ ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಗಳನ್ನು ಕೂಡ ಹೊಂದಿದೆ. ಹಾಗೆ EBD ಜೊತೆಗೆ ABS ಹಿಂಭಾಗದ ಪಾರ್ಕಿಂಗ್ ಸಂವೇದಕಗಳು ಹಾಗೆ ಹಿಂಬದಿಯ ಕ್ಯಾಮರಾ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಇನ್ನು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ನಿರ್ಮಾಣಗಳು ಕೂಡ ಈ ಕಾರ್ ಹೊಂದಿದೆ. ಇದಲ್ಲದೆ ISO FIX ಚೈಲ್ಡ್ ಸೀಟ್ ಆಂಕರ್ಗಳಂತಹ ವೈಶಿಷ್ಟ್ಯಗಳು ಕೂಡ ಲಭ್ಯ ಇದೆ ಈ ಕಾರ್ನಲ್ಲಿ. ಇನ್ನು ಅದರ ಕೆಲವು ಸುರಕ್ಷತಾ ವೈಶಿಷ್ಟ್ಯಗಳು ಉನ್ನತ ಮಾದರಿಗಳಲ್ಲಿ ಮಾತ್ರ ಲಭ್ಯ ಇದೆ. ಅಂದರೆ ಸಬ್ ಕಾಂಪ್ಯಾಕ್ಟ್ SUVನಲ್ಲಿ 5 ಜನರು ಕುಳಿತುಕೊಳ್ಳಬಹುದು. ಇನ್ನು ಟಾಟಾ ನೆಕ್ಸಾನ್ 350 ಲೀಟರ್ಗಳಷ್ಟು ದೊಡ್ಡ ಬೂಟ್ ಸ್ಪೇಸ್ ಕೂಡ ಕೊಡುತ್ತೆ. ಇನ್ನು ಟಾಟಾ ನೆಕ್ಸಾನ್ ಅನ್ನ ಕಿಯಾ ಸೋನೆಟ್, ಮಹೀಂದ್ರಾ XUV 300 ಹಾಗೆ ರೆನಾಲ್ಟ್ ಕಿಗರ್, ಮಾರುತಿ ಸುಜುಕಿ, ಇನ್ನು ನಿಸ್ಸಾನ್ ಮ್ಯಾಗ್ನೈಟ್, ಇನ್ನು ಹುಂಡೈ ವೆನ್ಯೂ ಜೊತೆ ಹೋಲಿಸಬಹುದು. ಇನ್ನು ಟಾಟಾ ನೆಕ್ಸಾನ್ 2 ಎಂಜಿನ್ ಆಯ್ಕೆಗಳೊಂದಿಗೆ ಬರುತ್ತೆ. ಹಾಗೆ ಪೆಟ್ರೋಲ್, ಡೀಸೆಲ್, ಇನ್ನು 1.2 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ನಿಂದ ಇದು ಚಾಲಿತವಾಗಿದೆ. ಇನ್ನು 120 PS ಪವರ್ ಹಾಗೆ 170 Nm ಟಾರ್ಕ್ ಅನ್ನು ಇದು ಉತ್ಪಾದಿಸುತ್ತೆ. ಟಾಟಾ ನೆಕ್ಸಾನ್ ಪೆಟ್ರೋಲ್ ಮಾದರಿಯ 17.10 ಕಿಲೋಮೀಟರ್ ಮೈಲೇಜ್ ಈ ಕಾರು ನೀಡುತ್ತಂತೆ. ಇನ್ನು ನೆಕ್ಸಾನ್ ಡೀಸೆಲ್ MT ಮಾದರಿ 23.20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇನ್ನು ನೆಕ್ಸಾನ್ ಡೀಸೆಲ್ AMT ಮಾದರಿ 24.10 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇನ್ನು ಹೆಚ್ಚು ಮೈಲೇಜ್ ಬಯಸೋರು, ನಮಗಿನ್ನು ಜಾಸ್ತಿ ಬೇಕು ಅನ್ನೋರು ಡೀಸೆಲ್ ಮಾದರಿಯನ್ನು ನೀವು ಚೂಸ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸಾನ್ 7 ಇಂಚಿನ ಟಚ್ ಸ್ಕ್ರೀನ್ ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕೂಲ್ಡ್ ಗ್ಲೋ ಬಾಕ್ಸ್, ಆಟೋ AC, ಕ್ರೂಸ್ ಕಂಟ್ರೋಲ್, ರೈನ್ ಸೆನ್ಸಿಂಗ್ ವೈಪರ್ಗಳನ್ನು ಕೂಡ ಇದು ಪಡೆಯುತ್ತೆ. ಇನ್ನು ಟಾಪ್ ಅಂಡ್ ರೂಪಾಂತರವು ಕೂಡ ವೆಂಟಿಲೇಟೆಡ್ ಫ್ರಂಟ್ ಸೀಟ್ಗಳು ಹಾಗೆ ಸ್ವಯಂ ಡಿಮ್ಮಿಂಗ್ IRVM, 8 ಸ್ಪೀಕರ್ ಸೌಂಡ್ ಸಿಸ್ಟಮ್ ಹಾಗೆ ಏರ್ ಪ್ಯೂರಿಫೈಯರ್ನಂತಹ ವೈಶಿಷ್ಟ್ಯಗಳನ್ನು ಕೂಡ ಈ ಕಾರು ಹೊಂದಿದೆ. ನೋಡಿದ್ರಲ್ಲ ಈ ಕಾರ್ನ ಬಗ್ಗೆ ಏನೇನು ಸ್ಪೆಷಾಲಿಟಿ ಇದೆ ಸೊ ಅನ್ನೋದ್ರ ಕುರಿತಾಗಿ ಇವತ್ತಿನ ಗುಡ್ ನ್ಯೂಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿದುಕೊಂಡ್ರಿ ಅಂತ ನಾನು ಕೂಡ ಭಾವಿಸ್ತೀನಿ. ಇದು ಕೂಡ ಕಾರ್ನ ಬಗ್ಗೆಯೇ ಮತ್ತೊಂದು ಸ್ಟೋರಿ. ಏನಂದರೆ ಭಾರತದಲ್ಲಿ ಕೈಗೆಟುಕುವ ಬೆಲೆಯ ಕಾರ್ಗಳಿಗೆ ಭಾರಿ ಡಿಮ್ಯಾಂಡ್ ಅಂತಲೇ ಹೇಳಬಹುದು. ಸೊ ವಿಶೇಷವಾಗಿ ಕಡಿಮೆ ಬಜೆಟ್ನಲ್ಲಿ ಕಾರು ಖರೀದಿಸೋರು, ಸೊ ನಾನು ಹೇಳುವಂತಹ ಈ ಕಾರನ್ನು ನೀವು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಬೈ ಮಾಡ್ಬೋದು. ಯಾಕಂದರೆ ಈ ಕಾರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಏಪ್ರಿಲ್ 1ರಿಂದ ಆಲ್ಟೋ 800, ರೆನಾಲ್ಟ್ ಕ್ವಿಡ್ 800cc ಸೇರಿದಂತೆ ಹಲವು ಕಾರುಗಳನ್ನು ಸ್ಥಗಿತಗೊಳಿಸಿದೆ. ಆದಾಗ್ಯೂ ಮಾರುಕಟ್ಟೆಯಲ್ಲಿ ಅಗ್ಗದ ಕಾರುಗಳ ಹಲವು ಆಯ್ಕೆಗಳಿವೆ. ಇನ್ನು ಮಾರುತಿ ಸುಜುಕಿ ಆಲ್ಟೋ K10, ಮಾರುತಿ ಸುಜುಕಿ ತನ್ನ ಆಲ್ಟೋ 800 ಉತ್ಪಾದನೆಯನ್ನು ನಿಲ್ಲಿಸಿದೆ, ಸ್ಟಾಪ್ ಮಾಡಿದೆ. ಸೊ ಆಲ್ಟೋ K10 ದೇಶದ ಅತ್ಯಂತ ಅಗ್ಗದ ಕಾರು ಅಂತ ಈಗಾಗಲೇ ಅನ್ಸ್ಕೊಂಡಿದೆ. ಸೊ ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ಜನಪ್ರಿಯ ಕೈಗೆಟುಕುವ ಬೆಲೆಯ ಕಾರುಗಳಲ್ಲಿ ಒಂದಾಗಿದೆ. ಇನ್ನು ಹಾಗಾದರೆ ಈ ಬೆಲೆಯ ಪ್ರೈಸ್ ಎಷ್ಟಪ್ಪ? ಅಗ್ಗದ ಬೆಲೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಸೊ ಬೆಲೆ ಎಷ್ಟು ಗೊತ್ತಾ? 4 ಲಕ್ಷದಿಂದ 6 ಲಕ್ಷದವರೆಗೆ ಈ ಕಾರ್ನ ಬೆಲೆ ಇರುತ್ತೆ. ಇನ್ನು ಆಲ್ಟೋ K10 ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಜೊತೆಗೆ 7 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೆ ಕೀಲೆಸ್ ಎಂಟ್ರಿ, ಇನ್ನು ಇದ್ರ ಜೊತೆಗೆ ಹ್ಯಾಚ್ ಬ್ಯಾಗ್, ಸ್ಟೀರಿಂಗ್, ಮೌಂಟೆಡ್ ನಿಯಂತ್ರಣಗಳು ಹಾಗೆ ಹಸ್ತಚಾಲಿತವಾಗಿ ಹೊಂದಾಣಿಕೆಯನ್ನು ಮಾಡಬಹುದಾದ ORVMಗಳನ್ನು ಕೂಡ ಹೊಂದಿದೆ. ಇನ್ನು ಮಾರುತಿ ಸುಜುಕಿ ಹಾಗೆ ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ಇದರ ಬೆಲೆಗಳು 4.5 ಲಕ್ಷದಿಂದ ನಿಮಗೆ ಪ್ರಾರಂಭ ಆಗುತ್ತೆ. ಇನ್ನು ಇದು ಸ್ಮಾರ್ಟ್ಫೋನ್ ಸಂಪರ್ಕ, ಡಿಜಿಟಲ್ ಸ್ಪೀಡೋಮೀಟರ್ ಹಾಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನಂತಹ ವೈಶಿಷ್ಟ್ಯಗಳನ್ನು ಕೂಡ ಪಡೆದುಕೊಳ್ಳುತ್ತೆ. ಇನ್ನು ಸುರಕ್ಷತೆಗಾಗಿ ಇಂಪಾರ್ಟೆಂಟ್ ಅದೇ ಅಲ್ವಾ, ಸೊ ಸುರಕ್ಷತೆ ಸೇಫ್ಟಿಗಾಗಿ ಇದು ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಗಳು ಹಾಗೆ ಹಿಂಭಾಗದ ಪಾರ್ಕಿಂಗ್ ಸಂವೇದಕಗಳು, ಸ್ಪೀಡ್ ಅಲರ್ಟ್, EBD ಜೊತೆಗೆ ABS ಮತ್ತು ಮುಂಭಾಗದ ಸೀಟ್ ಬೆಲ್ಟ್ ರಿಮೈಂಡರ್ ಅನ್ನು ಕೂಡ ಇದು ಹೊಂದಿದೆ. ಇನ್ನೊಂದು ಕಡೆಗೆ
ಈ ಇಂಜಿನ್ 68 PS ಮತ್ತು 91 NM ಉತ್ಪಾದಿಸುತ್ತೆ. ಇದರ ಬೆಲೆ 4.70 ಲಕ್ಷದಿಂದ 6.33 ಲಕ್ಷ ರೂಪಾಯಿವರೆಗೂ ಕೂಡ ಇದೆ. ಅಂದರೆ ರೆನಾಲ್ಟ್ ಕ್ವಿಡ್ 1 ಲೀಟರ್ 3 ಸಿಲಿಂಡರ್ NA ಪೆಟ್ರೋಲ್ ಇಂಜಿನ್ ಪಡೆಯುವ ಮತ್ತೊಂದು ಆಯ್ಕೆ ಆಗಿದೆ. ಸೊ ಈ ಇಂಜಿನ್ 68 PS ಹಾಗೆ 91 NM ಉತ್ಪಾದನೆ ಮಾಡುತ್ತೆ. ಸೊ ಇದ್ರ ಪ್ರೈಸ್ ಆಗಲೇ ಹೇಳಿದಂತೆ 4.70 ಲಕ್ಷದಿಂದ 6.33 ಲಕ್ಷ ರೂಪಾಯಿವರೆಗೆ ಇದೆ. ಇನ್ನು ರೆನಾಲ್ಟ್ ಇತ್ತೀಚೆಗೆ ರೆನಾಲ್ಟ್ ಕ್ವಿಡ್ನ 800cc ಇಂಜಿನ್ ರೂಪಾಂತರವನ್ನು ಸ್ಥಗಿತಗೊಳಿಸಿದೆ. ನೋಡಿದ್ರಲ್ಲ, ಕೇವಲ 5 ಲಕ್ಷಕ್ಕೆ ಅತಿ ಹೆಚ್ಚು ಮೈಲೇಜ್ ಹಾಗೆ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಕಾರ್ ಇದಾಗಿದೆ. ಯಾರಾದರೂ ಕಡಿಮೆ ಪ್ರೈಸ್ನಲ್ಲಿ ಕಾರನ್ನು ನಾವು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬಹುದು. ವೀಕ್ಷಕರೇ, ಹಾಗಿದ್ರೆ ಗುಡ್ ನ್ಯೂಸ್ನ ಎಲ್ಲ ಸ್ಟೋರಿಗಳು ನಿಮಗೆ ಉಪಯುಕ್ತ ಆಗಿದೆ. ಹಾಗೆ ಹೊಸ ವಿಚಾರಗಳ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ಕೂಡ ತಿಳ್ಕೊತೀನಿ. ಹಾಗೆ ನಾಳೆ ಇದೇ ಟೈಮ್ಗೆ ಮತ್ತಷ್ಟು ಹೊಸ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.